ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪಾಲುಂ ಪಾಸವಂ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾಯಿದ್ದೀನಿ. ಗಾಯ್ಸ್ ಈ ಪಾಲುಂ ಪಾಸವಂ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಹೊಂದಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗಾಯ್ಸ್ ಈ ಪಾಲುಂ ಪಾಸವಂ ಮೂವಿಯಲ್ಲಿ ಅಶ್ವಿನಿ ಜೂಸ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಲ್ಯಾಂಗ್ವೇಜ್ ಬಂದು ಮೇನಾಗಿ ಮಲಯಾಳಂ ಆಗಿದೆ ಮತ್ತು ತೆಲುಗಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬಜೆಟ್ ಆಗಿರ್ಬೋದು ಮತ್ತು ಕಲೆಕ್ಷನ್ ಆಗಿರ್ಬೋದು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಪಾಲುಂ ಪಾಸವಂ ಮೂವಿಯಲ್ಲಿ ಒಂದು ಎಡಿಟಿಂಗ್ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮತ್ತು ಪ್ರೊಡ್ಯೂಸರ ಕಥೆ ಆಗಿರ್ಬೋದು ಮತ್ತು ಸಾಂಗ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂತಾರೆ ಈ ಪಾಲುಂ ಪಾಸವಂ ಮೂವಿಯಲ್ಲಿ ಒಬ್ಬರು ಹುಡುಗಿ ಇರ್ತಾರೆ ಗೈಸ್. ಆ ಹುಡುಗಿ ಏನು ಮಾಡ್ತಿರ್ತಾರೆ ಅಂತಂದರೆ ಅವಳು ಒಂದು ಕಂಪ್ನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ತಾಯಿರ್ತಾರೆ. ಇವನು ಕೂಡ ಏನು ಮಾಡ್ತಾನೆ, ತನ್ನ ಫ್ರೆಂಡ್ಸ್ ಜೊತೆಗೆ ಯಾವಾಗಲೂ ಕೂಡ ಜಾಲಿಯನ್ನು ಕೂಡ ಮಾಡ್ಕೊಂಡು ಎಲ್ಲನೂ ಕೂಡ ಮಾಡ್ತಾಯಿದ್ದಾಗ ಏನಾಗುತ್ತೆ ಅಂತಾರೆ, ಅವನಿಗೆ ಒಂದು ಹುಡುಗಿಯಿಂದ ಒಂದು ರಿಕ್ವೆಸ್ಟ್ ಬರುತ್ತೆ. ಅಂತಾರೆ ಎಲ್ಲ ರೀತಿ ವಾಟ್ಸಪ್ಪಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ರಿಕ್ವೆಸ್ಟ್ ಬರುತ್ತಲ್ಲ, ಅದೇ ರೀತಿ ಇವನಿಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲಾಗಿರ್ಬೋದು ರಿಕ್ವೆಸ್ಟ್ ಬರುತ್ತೆ. ಆ ರಿಕ್ವೆಸ್ಟಿಂದ ಏನು ಮಾಡ್ತಾನೆ, ಇವನು ಕೂಡ ರಿಕ್ವೆಸ್ಟನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಇಬ್ಬರ ಜೊತೆನೂ ಕೂಡ ಒಂದು ಚಾಟಿಂಗ್ ಆಗುತ್ತೆ. ಆ ಚಾಟಿಂಗ್ ನಡೀತಿದ್ದಾಗ ಏನಾಗುತ್ತೆ ಅಂದರೆ ಕೂಡ ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಆ ಬಾಂಡಿಂಗ್ ಕ್ರಿಯೇಟ್ ಆಗ್ತಿದ್ದಾಗ ಫ್ರೆಂಡ್ಸ್ಗಳಿಗೆ ಗೊತ್ತಾಗ್ಬಿಟ್ಟು ಏನು ಮಾಡ್ತಾರೆ, ಹಿಂಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ನಿನಗೆ ಆ ರೀತಿ ಈ ರೀತಿ ಅಂತ ಕೂಡ ಎಲ್ಲರೂ ಕೂಡ ಒಂದು ರ್ಯಾಗಿಂಗ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಆ ರ್ಯಾಗಿಂಗ್ ಮಾಡೋಕ್ಕೆ ಹೋಗ್ಬಿಟ್ಟು ಏನು ಮಾಡ್ತಾರೆ, ಇವರು ಕೂಡ ಒಂದು ದಿವಸ ಭೇಟಿ ಆಗ್ತಾರೆ. ಒಂದು ದಿವಸ ಭೇಟಿ ಆದಾಗ ಏನಾಗುತ್ತೆ, ಅಲ್ಲಿ ಇಬ್ಬರು ಕೂಡ ಒಂದು ಫನ್ನಿಯಾಗಿರುತ್ತೆ ಮತ್ತು ಅಲ್ಲಿ ಒಂದು ಸಾಂಗ್ಸ್ಗಳಾಗ್ಬಿಟ್ಟು ಏನಪ್ಪ ಅಂತಾರೆ, ಅವಳು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಆ ಮ್ಯಾನೇಜರು ಕೂಡ ಇವಳಿಗೆ ಇಷ್ಟಪಡ್ತಿರ್ತಾನೆ, ಆದರೆ ಇವಳು ಕೂಡ ಅವನನ್ನು ಇಷ್ಟಪಡ್ತಿರ್ತಾರೆ. ಇಬ್ಬರ ಮಧ್ಯೆ ಏನಾಗುತ್ತೆ, ಅವರ ಫ್ಯಾಮಿಲಿಗೆ ಗೊತ್ತಾಗುತ್ತೆ. ಅಂತಾರೆ ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅಂತ. ಅಂತಾರೆ ಹುಡುಗನ ಫ್ಯಾಮಿಲಿ ಇವ್ನಿಗೆ ಇವನು ಎಲ್ಲಿಗೂ ಕೆಲಸಕ್ಕೆ ಹೋಗೋದಿಲ್ಲ ಮತ್ತು ತನ್ನ ಫ್ರೆಂಡ್ಸ್ಗಳ ಜೊತೆ ಅಲ್ದಾಡ್ತಿರ್ತಾನೆ, ಇವ್ರಿಗೆ ಯಾರು ಮದುವೆ ಮಾಡ್ತಾರೆ ಅಂತ ಕೂಡ ಅವ್ರ ಫ್ಯಾಮಿಲಿ ಅವರೆಲ್ಲ ಕೂಡ ಇವನನ್ನು ಕಿಚಾಯಿಸ್ತಿರ್ತಾರೆ. ಅಂಥ ಟೈಮಲ್ಲಿ ಏನಾಗುತ್ತೆ, ಒಂದು ಸಿಚುವೇಶನ್ಗೆ ಸಿಗಾಕೋತಾರೆ. ಅಂತಾರೆ ತನ್ನ ಫ್ರೆಂಡ್ಸ್ಗಳಾಗಿರ್ಬೋದು ಮತ್ತು ಇವಳಾಗಿರ್ಬೋದು, ಅವ್ನು ಲವರ್ ಆಗಿರ್ಬೋದು, ಒಂದು ಸಿಚುವೇಶನಲ್ಲಿ ಸಿಗಾಕೊಂಡಿದ್ದಾಗ ಏನಾಗ್ತಾರೆ, ಆ ಸಿಚುವೇಶನಿಂದ ಯಾವ ರೀತಿ ಬರಬೇಕು ಮತ್ತು ಆ ಸಿಚುವೇಶನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಗೈಸ್. ಮತ್ತು ಈ ಪಾಲುಂ ಪಾಸವಂ ಮೂವಿಯು ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಲವ್ ಸ್ಟೋರಿ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಎಡಿಟರ್ಸ್ ಆಗಿರ್ಬೋದು ಮತ್ತು ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಒಂದು ಎಂಟರ್ಟೈನ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.